ನೋಡಿ, ನಾನು ಯಾವ ಕಾರಣಕ್ಕೂ ಮೈಸೂರು ದಸರಾ ಹಾಗೆ ಮಂಗಳೂರು ದಸರಾವನ್ನು ಕಂಪೇರ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ಮೈಸೂರು ದಸರಾ ಒಂದು ರಾಜವಂಶದಿಂದ ಈ ಹಿಂದಿನಿಂದಲೂ ಆಚರಿಸ್ಕೊಂಡು ಬರುತ್ತಿರುವಂಥದ್ದು. ಹಾಗೆ ಈಗಲೂ ಕೂಡ ಸರ್ಕಾರದ ವತಿಯಿಂದ ನಡೆಯುವಂತಹ ಮೈಸೂರು ದಸರಾ. ಇಲ್ಲಿ ಒಂದು ದಸರಾ ಆಗಬೇಕಂದ್ರೆ ಮೈಸೂರಿನಲ್ಲಿ ಸರ್ಕಾರ ಅದರಲ್ಲಿ ಪಾಲ್ಗೊಂಡಿರುತ್ತೆ. ಸರ್ಕಾರದ ಅದೆಷ್ಟೋ ಆಫೀಸರ್ಸ್ಗಳು, ಇಲಾಖೆಗಳು ಕೂಡ ಅದರಲ್ಲಿ ಪಾಲ್ಗೊಳ್ಳುವಂಥದ್ದು. ಮಂಗಳೂರು ದಸರಾ ಏಕೆ ವಿಶೇಷ ಅಂತ ನಾನು ಹೇಳ್ತೇನೆ. ಮಂಗಳೂರು ದಸರಾ ಅಂತ ಹೇಳಿದರೆ ಇದು ಈ ಒಂದು ಜಗತ್ತಿಗೆ ಒಂದು ಮಾನವ ಧರ್ಮದ ಬಗ್ಗೆ ಒಂದು ತನ್ನ ಏನು ಸಂದೇಶವನ್ನು ಕೊಟ್ಟಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪನೆ ಮಾಡಲ್ಪಟ್ಟಂಥ ಈ ಕ್ಷೇತ್ರ, ಇಲ್ಲಿ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಮಾರ್ಗದರ್ಶನದಲ್ಲಿ, ಅವರ ಒಂದು ನೇತೃತ್ವದಲ್ಲಿ ಈ ಕ್ಷೇತ್ರ ನವೀಕರಣಗೊಳ್ಳುತ್ತೆ. ಆ ಮೊದಲೇ ಶ್ರೀ ಕ್ಷೇತ್ರದಲ್ಲಿ ಶಾರದಾ ಮಹೋತ್ಸವವನ್ನು ನಾವು ಆಚರಿಸ್ಕೊಂಡು ಬರ್ತಾ ಇದ್ದು. ಆದರೆ ಅದರ ನಂತರ ದಸರಾ ಆಗಿ ಇದನ್ನು ಪರಿವರ್ತನೆ ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ, ಪೂಜಾರಿಯವರು ಈ ಹಿಂದೆ ದೇಶದ ಮಾಜಿ ವಿತ್ತ ಸಚಿವರಾಗಿದ್ದರು. ಆ ಸಮಯದಲ್ಲಿ ಕಲ್ಕತ್ತಾಕ್ಕೆ ಹೋದಾಗ ಅಲ್ಲಿ ನವದುರ್ಗೆಯರ ಆರಾಧನೆಯನ್ನು ಕಂಡು ಇದನ್ನು ಯಾಕೆ ನಾವು ಈ ದಸರಾ ಕಾರ್ಯಕ್ರಮವಾಗಿ ಮಂಗಳೂರಿನಲ್ಲಿ ಮಾಡಬಾರ್ದು ಎನ್ನುವಂಥ ಯೋಚನೆ ಅವರಲ್ಲಿ ಇಲ್ಲಿ ಬಂತು. ಆ ಪ್ರಕಾರ ಈ ಕ್ಷೇತ್ರ ನವೀಕರಣಗೊಂಡ ನಂತರ ಇಲ್ಲಿ ಶಾರದಾ ಮಾತೆಯೊಂದಿಗೆ ಮಹಾಗಣಪತಿ ಹಾಗೆಯೇ ನವದುರ್ಗೆಯರ ಒಂದು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಪೂಜಿಸುವಂಥ ದಸರಾ ಕಾರ್ಯಕ್ರಮ ಆರಂಭಗೊಳ್ತು. ಆದರೆ ಇವತ್ತಿಗೆ ನಾವು ನೋಡಬೇಕು ಅಂತಾದರೆ, ಬಹುಶಃ ಭಾರತ ದೇಶದಲ್ಲೇ ಶಾರದಾ ಮಾತೆಯೊಂದಿಗೆ ಈ ದೇವಿಯ 9 ಅವತಾರಗಳು ನವದುರ್ಗೆಯರನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಅದರ ಒಟ್ಟಿಗೆ ಮಹಾಗಣಪತಿ ಹಾಗೆ ಆದಿಶಕ್ತಿಯ ಒಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜಿಸುವಂಥದ್ದು ಮಂಗಳೂರು ದಸರಾದ ವಿಶೇಷ. ಹಾಗೆ ವಿದ್ಯುತ್ ದೀಪಗಳ ಅಲಂಕಾರ ಇದನ್ನು ಕೇಳಿದರೂ ಕೂಡ ಖಂಡಿತವಾಗ್ಲೂ ನಾನು ಹಿಂದೆ ಹೇಳಿದೆ, ಮೈಸೂರು ದಸರಾ ಅಂದರೆ ಇದು ಸರ್ಕಾರದ ವತಿಯಿಂದ ನಡೆಯುವಂಥದ್ದು ದಸರಾ. ಮಂಗಳೂರು ದಸರಾ ಇವತ್ತು ಇಷ್ಟೊಂದು ವೈಭವದ ನೀವು ವಿದ್ಯುತ್ ದೀಪಗಳ ಅಲಂಕಾರವನ್ನು ಕ್ಷೇತ್ರದಲ್ಲಿ ನೋಡ್ತಿದ್ದೀರಿ, ಮಂಗಳೂರು ನಗರದಾದ್ಯಂತ ನೋಡ್ತಾ ಇದ್ದೀರಿ. ಇದೆಲ್ಲ ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಜನರೇ ಮಾಡುವಂಥದ್ದು. ಮಂಗಳೂರು ದಸರಾ ಅಂತ ಹೇಳಿದರೆ ಇದು ಜನರ ದಸರಾ, ಜನರು ಭಕ್ತಾದಿಗಳು ಸೇರಿ ಮಾಡುವಂಥದ್ದು. ಇವತ್ತು ಅದೆಷ್ಟೋ ಪ್ರೈವೇಟ್ ಕಟ್ಟಡಗಳಿಗೆ ಲೈಟ್ ವಿದ್ಯುತ್ಗಳಿಂದ ಅಲಂಕಾರ ಮಾಡಲ್ಪಟ್ಟಿದೆ. ಇದು ದಸರಾದ ಜನಗಳು ಮುಂದೆ ಬಂದು ಈ ಕ್ಷೇತ್ರದಲ್ಲಿ ನಡೆಯುವ ಧಾರ್ಮಿಕ, ಸಾಂಸ್ಕೃತಿಕ ಹಾಗೆ ಇತರ ಸಮಾಜಮುಖ ಕೆಲಸಗಳಿಗೆ ಆ ದೇವರ ಒಂದು ಏನು ಕೃಪೆಯಿಂದ ಆಗ್ತಾ ಇದೆ ಅದಕ್ಕೆ ಸಂಪೂರ್ಣವಾಗಿ ಆಡಳಿತ ಮಂಡಳಿಯೊಂದಿಗೆ ಕೈ ಜೋಡಿಸಿರುವುದು ಇಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತೆ. ಇವತ್ತು ಮಂಗಳೂರು ದಸರಾ ಆರಂಭ ಆದಮೇಲೆ ಇಲ್ಲಿ ನಮ್ಮ ನಗರದ ಒಂದು ಆರ್ಥಿಕವಾಗಿ ಚೇತರಿಕೆ ಕೂಡ ಕಂಡು ಬಂದದ್ದು ಕೂಡ ಅಷ್ಟೇ ಸತ್ಯ. ಇವತ್ತು ಅದೆಷ್ಟೋ ಚಿಕ್ಕ ಚಿಕ್ಕ ವ್ಯಾಪಾರಸ್ಥರಿಗೆ, ಬಡ ಕುಟುಂಬಸ್ಥರಿಗೆ ಅವರ ಒಂದು ವರ್ಷದ ಆದಾಯ ಈ ದಸರಾದಲ್ಲಿ ಬರುವಂಥದ್ದು. ಅದರ ಒಟ್ಟಿಗೆ ಇವತ್ತು ಮಂಗಳೂರು ನಗರದ ಯಾವುದೇ ಹೋಟೆಲ್ಗಳನ್ನು ನಾವು ನೋಡಿದರೂ ಕೂಡ ವಿಶೇಷವಾಗಿ ಈ ದಸರಾ ಸಮಯದಲ್ಲಿ ಇಲ್ಲಿ ರೂಮ್ಗಳು ಸಿಗುವುದಿಲ್ಲ, ಎಲ್ಲ ಹೋಟೆಲ್ಗಳಲ್ಲಿ ರಶ್ ಇದೆ. ಆರ್ಥಿಕ ಒಂದು ಪ್ರಗತಿಗೆ ಕೂಡ ಮಂಗಳೂರು ದಸರಾ ಕಾರಣವಾಗಿದೆ. ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪನೆ ಮಾಡಲ್ಪಟ್ಟಂಥ ಗೋಕರ್ಣನಾಥ ಕ್ಷೇತ್ರದಲ್ಲಿ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಮಾರ್ಗದರ್ಶನ ನಡೆಯುವ ಈ ದಸರಾದಿಂದ ಸಕಾರವಾಗಿದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಆಗುತ್ತೆ. ಈ ಬಾರಿಯ ವಿದ್ಯುತ್ ಅಲಂಕಾರ ಹೇಗೆ ವಿಶೇಷವಾಗಿದೆ? ಖಂಡಿತವಾಗ್ಲೂ ಪ್ರತಿ ವರ್ಷ ನಾವು ವಿದ್ಯುತ್ ದೀಪ ಅಲಂಕಾರಗಳಿಂದ ನಾವು ಬದಲಾವಣೆಗಳನ್ನು ಕಾಣ್ತಾ ಬರ್ತಾ ಇದ್ದೇವೆ. ಈ ಬಾರಿಯೂ ಕೂಡ ತಾವು ನೋಡಿದರೆ, ಕಳೆದ ಬಾರಿ ಏನು ವಿದ್ಯುತ್ ದೀಪಗಳ ಅಲಂಕಾರ ಯಾವ ರೀತಿ ಇತ್ತು, ಈ ರೀತಿ ವಿಭಿನ್ನವಾಗಿದೆ. ಪ್ರತಿ ವರ್ಷ ಕೂಡ ಇದನ್ನು ಬದಲಾವಣೆ ಮಾಡುವಂಥದ್ದು. ಮುಂದಿನ ಬಾರಿಯೂ ಕೂಡ ಇದು ಬದಲಾವಣೆ ಆಗಲಿಕ್ಕಿದೆ. ಸುಮಾರು ಇದನ್ನು ನಾವು ಲೆಕ್ಕ ಮಾಡಿ ಇಷ್ಟು ಬಲ್ಬ್ಗಳನ್ನು ಕೇಳ್ತಾರೆ, ಎಷ್ಟು ಬಲ್ಬ್ಗಳು ಇದರಲ್ಲಿ ಇರ್ಬೋದು ಅಂತ ಹೇಳಿ. ಇದನ್ನು ಯಾರ ಹತ್ರನೂ ನಮಗೆ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಕ್ಷೇತ್ರದಲ್ಲೇ ಒಂದೇ ಕಡೆ ನೋಡಿದ್ರೆ ಸುಮಾರು 1 ಕೋಟಿಗಿಂತಲೂ ಮಿಕ್ಕಿದ ಬಲ್ಬ್ಗಳನ್ನು ನಾವಿಲ್ಲಿ ಕಾಣುತ್ತೇವೆ. ಆದರೆ ಇದೇ ರೀತಿ ಇಡೀ ಮಂಗಳೂರು ನಗರವನ್ನು ವಿದ್ಯುತ್ ದೀಪಗಳಿಂದ ಅಲಂಕಾರಗಳು, ಇದೇ ವಿಶೇಷ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.